ಸಂಬಳ ಬಂತು, ಖಾಲಿಯಾಗಿ ಹೋಯ್ತು. 81% ಉದ್ಯೋಗಿಗಳಿಗೆ ಟೆನ್ಷನ್. ಸ್ನೇಹಿತರೆ, ತಿಂಗಳ 1ನೇ ತಾರೀಕು ಮೊಬೈಲ್ನಲ್ಲಿ ಸ್ಯಾಲ್ರಿ ಕ್ರೆಡಿಟೆಡ್ ಅಂತ ಮೆಸೇಜ್ ನೋಡಿದ ತಕ್ಷಣ ಮನಸ್ಸಲ್ಲಿ ಏನೋ ಒಂಥರ ಖುಷಿ ತುಂಬ ಜನಕ್ಕೆ. ಆದರೆ ಆ ಖುಷಿ ಎಷ್ಟು ದಿನ ಇರುತ್ತೆ? 2ನೇ ತಾರೀಕಿಗೆ ಮನೆ ಬಾಡಿಗೆ, 3ನೇ ತಾರೀಕಿಗೆ ಬೈಕ್, ಕಾರ್ EMI, ಆಮೇಲೆ ಕರೆಂಟ್ ಬಿಲ್, ವಾಟರ್ ಬಿಲ್, ಆನ್ಲೈನ್ ಶಾಪಿಂಗ್, ಕ್ರೆಡಿಟ್ ಕಾರ್ಡ್ ಬಿಲ್, ಹೀಗೆ 2-3 ವಾರ ಕಳೆಯೋದ್ರ ಒಳಗಡೆ ಸಂಬಳವೆಲ್ಲ ಕರಗಿ ಹೋಗಿ ಅಕೌಂಟ್ ಖಾಲಿ ಬಿದ್ದಿರುತ್ತೆ. ಇದು ಕೇವಲ ನಿಮ್ಮ ಒಬ್ಬರ ಕಥೆಯಲ್ಲ. ರೀಸೆಂಟ್ ರಿಪೋರ್ಟ್ಸ್ ಪ್ರಕಾರ ಭಾರತದ ಮೆಟ್ರೋ ಸಿಟಿಗಳಲ್ಲಿ ಕೆಲಸ ಮಾಡ್ತಿರೋ 81% ಉದ್ಯೋಗಿಗಳ ಸಂಬಳ ತಿಂಗಳ ಕಡೆಗೂ ಮುನ್ನ ಸಂಪೂರ್ಣ ಖಾಲಿ ಆಗ್ತಿದೆ. ಅದರಲ್ಲೂ 34% ಜನರ ಜೇಬು 15ನೇ ತಾರೀಕಿನ ಒಳಗೆ ಖಾಲಿ ಆಗ್ತಾ ಇದೆ. 15th ಒಳಗಡೆ ಬರೋ ಸಂಬಳ ಬರೀ ಬಿಲ್ ಕಟ್ಟೋಕೆ, EMI ಕಟ್ಟೋಕೆ, ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋಕೆ ಅಷ್ಟಕ್ಕೆ ಮಾತ್ರ ಸೀಮಿತ. ಆದರೆ ಫ್ಯೂಚರ್ ಸೇವಿಂಗ್ಸ್ ಹೇಗೆ ಸಾಧ್ಯ? ಈ ಪ್ರಶ್ನೆ ಕೇಳಿದ ತಕ್ಷಣ ತುಂಬ ಜನಕ್ಕೆ ಏನಂತ ಹೇಳಿದ್ರೆ, ಕೆಲವರಿಗೆ ಉಳಿತಾಯದ ಬಗ್ಗೆ ಐಡಿಯಾ ಇರುತ್ತೆ, ಕೆಲವರಿಗೆ ಐಡಿಯಾನೇ ಇರೋದಿಲ್ಲ. ಈ ಥರದೆಲ್ಲ ಬೇರೆ ಬೇರೆ ಲೆವೆಲ್ ಆಫ್ ಫಿನಾನ್ಷಿಯಲ್ ಎಜುಕೇಷನ್ ಇರೋ ಜನ ಇರ್ತಾರೆ. ಪ್ರೋ ಇರ್ತಾರೆ ಕೆಲವರು, ಅವರು ನಾಲೆಜಲ್ಲಿ ಪ್ರೋ ಇರ್ತಾರೆ. ಅವರಿಗೆ ಮಾರ್ಕೆಟಿಂದ ಹಿಡಿದು FD RD ಎಲ್ಲವೂ ಗೊತ್ತಿರುತ್ತೆ. ಅವರು ಉಳಿತಾಯ ಮಾಡ್ತಾನೂ ಇರ್ತಾರೆ. ಆ ಕ್ಯಾಟಗರಿ ಬೇರೆ. ಈ ವಿಡಿಯೋ ಅವರಿಗಲ್ಲ, ಅವರಿಗೆಲ್ಲ ಗೊತ್ತಿದೆ ಅವರಿಗೆ. ಇನ್ನು ಕೆಲವರು ನಾಲೆಜ್ ಇದೆ ಬಟ್ ಯಾವುದೂ ಮಾಡ್ತಿಲ್ಲ, ನಾಲೆಜಲ್ಲಿ ಮಾತ್ರ ಪ್ರೋ, ಉಳಿದಿದ್ದು ಇಂಪ್ಲಿಮೆಂಟೇಷನಲ್ಲಿ ಝೀರೋ, ಆ ಥರ ಇರ್ತಾರೆ. ಇನ್ನು ಕೆಲವರು ನಾಲೆಜ್ಜೇ ಇಲ್ಲ, ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇಡೋದು ಬಿಟ್ಟರೆ ಬೇರೆ ಐಡಿಯಾನೇ ಇಲ್ಲ. RD ಅಂದರೆ ಗೊತ್ತಿಲ್ಲ, FD ಅಂದರೆ ಗೊತ್ತಿಲ್ಲ, ಮಾರ್ಕೆಟ್ ಅಂದರೆ ಗೊತ್ತಿಲ್ಲ, ಐಡಿಯಾನೇ ಇಲ್ಲ. ಆ ಕ್ಯಾಟಗರಿಯ ಜನ ಕೂಡ ನಮ್ಮ ದೇಶದಲ್ಲಿದ್ದಾರೆ ಸ್ನೇಹಿತರೆ, ದೊಡ್ಡ ಪ್ರಮಾಣದಲ್ಲೇ ಇದ್ದಾರೆ. ಅಂಥವ್ರಿಗೆ ನಾವು ಮಾರ್ಕೆಟ್ ಲಿಂಕ್ ಇಲ್ಲ, ಇದು ಮಾರ್ಕೆಟ್ ಬಗ್ಗೆ ಹೇಳೋ ವಿಡಿಯೋ ಅಲ್ಲ, ಇದು ಮಾರ್ಕೆಟಿಗೆ ಸಂಬಂಧನೇ ಇಲ್ಲದೆ ಭಾರತದ ಬ್ಯಾಂಕ್ಗಳು ಕೊಡೋ ಫಿಕ್ಸೆಡ್ ಬಡ್ಡಿಯ ಪ್ರಾಡಕ್ಟ್ಗಳ ಮೂಲಕ ಉಳಿತಾಯ ಮಾಡ್ತಾ ಹೋಗೋಕೆ ಏನೇನು ಆಪ್ಷನ್ ಇದೆ ಅಂತೇಳಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ ಈ ವಿಡಿಯೋದಲ್ಲಿ ನಾವು. ಅದರಲ್ಲೂ ಕೂಡ ಸ್ನೇಹಿತರೆ, ಮುಖ್ಯವಾಗಿ ತುಂಬ ಜನಕ್ಕೆ ಫ್ಯೂಚರ್ಗೆ ದೊಡ್ಡ ಅಮೌಂಟ್ ಬೇಕು ಅನ್ನೋ ಆಸೆ ಇರುತ್ತೆ. ಒಟ್ಟಿಗೆ ಇಡೋಕೆ, FD ಇಡೋಕೆ ಅವರಿಗೆ ಬ್ಯಾಂಕಿನ ಪ್ಯೂರ್ ಉಳಿತಾಯದ ಪ್ರಾಡಕ್ಟ್ ಅಲ್ವಾ ಇದು. ಭಾರತದ ಎಲ್ಲ ಬ್ಯಾಂಕ್, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು ಆಫರ್ ಮಾಡ್ತಾರೆ, ಫಿಕ್ಸೆಡ್ ಬಡ್ಡಿ ಕೊಡ್ತಾರೆ, ಯಾವುದೇ ಮಾರ್ಕೆಟ್ ಲಿಂಕ್ ಇರೋದಿಲ್ಲ ಇದಕ್ಕೆ. ಪ್ರಾಮಿಸ್ ಮಾಡಿರೋ ಬಡ್ಡಿ ಸಮೇತ ಆಮೇಲೆ ವಾಪಸ್ ಕೊಡ್ತಾರೆ. ಹಂಗಿಡಕ್ಕೆ FD ಇಡೋಕ್ಕೆ ಲಕ್ಷಗಟ್ಟಲೆ ದುಡ್ಡು ಒಟ್ಟಿಗಿರೋದಿಲ್ಲ ಅವ್ರ ಹತ್ರ, ತುಂಬ ಜನರ ಹತ್ರ. ಆದರೆ ಪ್ರತಿ ತಿಂಗಳು ಬರೋ ಸಂಬಳದಲ್ಲಿ ಸ್ವಲ್ಪನೇ ಉಳಿಸೋಕೆ ಮಿಡಲ್ ಕ್ಲಾಸ್ ಜನ ಅಥವಾ ಯಾವುದೇ ಒಬ್ಬ ಹೊಸ ಉದ್ಯೋಗಿ ಅಥವಾ ಯಾವುದೇ ಒಬ್ಬ ಉದ್ಯೋಗಿ ಅವ್ರಿಗೇನು ಆಪ್ಷನ್ ಇದೆ? ಅಲ್ಲಿ ಬರೋ ಐಡಿಯಾವೇ, ಅಲ್ಲಿರೋ ಮುಖ್ಯವಾಗಿರೋ ಒಂದು ಈ ಥರ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ನ ಟೂಲ್ ಅಂತ ಹೇಳಿದ್ರೆ, ವೊಲಾಟಿಲಿಟಿ, ಅಸ್ಥಿರತೆ ಇಲ್ಲದೆ ಇರೋ, ಮಾರ್ಕೆಟ್ ಲಿಂಕ್ ಇಲ್ಲದೆ ಇರೋ, ಬ್ಯಾಂಕ್ ಬಡ್ಡಿಯೊಂದಿಗೆ ಬೆಳೆಯೋ ಟೂಲ್ ಅಂತ ಹೇಳಿದ್ರೆ RD, ರಿಕರಿಂಗ್ ಡೆಪಾಸಿಟ್. ಒಂಥರ FDಯಲ್ಲಿ SIP ಮಾಡ್ದಂಗೆ ಅಂತ ಅನ್ಕೊಳ್ಳಿದ್ದನ್ನ. ನಾವು ಮನೆಗೆ, ಕಾರ್ಗೆ, ಫೋನ್ಗೆ ಅಂತ ಬೇರೆಯವ್ರಿಗೆ EMI ಕಟ್ತೀವಿ, ಬಡ್ಡಿ ಕಟ್ತೀವಿ. ಆದರೆ ನಮ್ಮ ಫ್ಯೂಚರ್ಗೆ, ನಮ್ಮ ಗೋಲ್ಗಳಿಗೆ ನಾವೇ ದುಡ್ಡನ್ನು ಕೂಡಿಡ್ತಾ ಹೋಗಿ ಆಮೇಲೆ ಬಡ್ಡಿ ಸಮೇತ ಅಸಲನ್ನು ಪಡೆಯುವ ವಿಧಾನವೇ RBI ಕೆಳಗಡೆ ಕೆಲಸ ಮಾಡೋ ಭಾರತದ ಬ್ಯಾಂಕ್ಗಳು ಆಫರ್ ಮಾಡೋ ಪ್ರಾಡಕ್ಟೇ ಈ RD, ರಿಕರಿಂಗ್ ಡೆಪಾಸಿಟ್. ತಿಂಗಳಿಗೆ 1000, 2000, 5000 ಎಷ್ಟಾದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ RDಯಲ್ಲಿ ಉಳಿಸ್ತಾ ಹೋಗ್ಬೋದು. ಡಿಸಿಪ್ಲಿನ್ಡ್ ಆಟೋಮೇಟೆಡ್ ಸೇವಿಂಗ್ಸ್ಗೆ ತುಂಬ ಜನ ಇದನ್ನು ಯೂಸ್ ಮಾಡ್ತಾರೆ. ಒಂದ್ಸಲ ನೀವು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಂಡು RD ಕ್ರಿಯೇಟ್ ಮಾಡಿದ ತಕ್ಷಣ ಆಟೋಮ್ಯಾಟಿಕಲಿ ಅದು ನಿಮ್ಮ ಬ್ಯಾಂಕಿಂದ ಸ್ಯಾಲ್ರಿ ಬಂದ ತಕ್ಷಣ ಕಟ್ಟಾಗಿ, ನೀವು ಸೆಲೆಕ್ಟ್ ಮಾಡಿರೋ ಡೇಟ್ಗೆ ಕಟ್ಟಾಗಿ ಹೋಗಿ ನಿಮ್ಮ RD ಅಕೌಂಟಲ್ಲಿ ಕೂರುತ್ತೆ. ಜೊತೆಗೆ ಆಗಲೇ ಹೇಳಿದ ಹಾಗೆ FD ಥರನೇ RD ಕೂಡ ಬ್ಯಾಂಕ್ನ ಫಿಕ್ಸೆಡ್ ಇನ್ಕಮ್ ಪ್ರಾಡಕ್ಟ್ ಇದು. ಇದು ಮಾರ್ಕೆಟಿಗೆ ಲಿಂಕ್ ಇರಲ್ಲ, ಜಗತ್ತಲ್ಲಿ ಬರೋ ಕಾಯಿಲೆಗಳಿಗೆ ಲಿಂಕ್ ಇರೋದಿಲ್ಲ, ಸ್ಟಾಕ್ ಮಾರ್ಕೆಟಿಗೆ ಲಿಂಕ್ ಇರೋದಿಲ್ಲ, ಯುದ್ಧ ಆದರೆ ಏರಿಳಿತ ಆಗಲ್ಲ. ಬ್ಯಾಂಕ್ ಮುಂಚೆನೇ ಒಂದು ಬಡ್ಡಿ ಪ್ರಾಮಿಸ್ ಮಾಡಿರುತ್ತೆ, ಆ ಬಡ್ಡಿಯನ್ನು ಅವರು ನಿಮಗೆ ಕೊಡ್ತಾರೆ ನಿಮ್ಮ ಉಳಿತಾಯದ ಮೇಲೆ. ಜೊತೆಗೆ ಸ್ನೇಹಿತರೆ, ಇಲ್ಲಿ ಗೋಲ್ ಬೇಸ್ಡ್ ಸೇವಿಂಗ್ಸ್ ಅಂತ ಬಂದಾಗ RDಯನ್ನು ಹೇಗೆಲ್ಲ ಯೂಸ್ ಮಾಡ್ಕೋಬೋದು ಅನ್ನೋದಕ್ಕೆ ಎಕ್ಸಾಂಪಲ್ ಮೂಲಕ ನೋಡ್ತಾ ಹೋಗೋಣ. ಈಗ ನೀವು ಒಂದು 18 ತಿಂಗಳಲ್ಲಿ ಹೊಸ ಕಾರ್ ತಗೋಬೇಕು, ಡೌನ್ ಪೇಮೆಂಟ್ಗೆ ಒಂದು 50,000 ರೂಪಾಯಿ ಬೇಕು ಅಂತ ಇಟ್ಕೊಳ್ಳಿ. ಆ ಟೈಮ್ನಲ್ಲಿ ಎಲ್ಲಿಂದ ಹಣ ಹೊಂದಿಸೋದು ಅಂತ ಟೆನ್ಷನ್ ತಗೊಳ್ಳೋ ಬದಲು ಈಗಲೇ ಪ್ರತಿ ತಿಂಗಳು ಬರೀ ಒಂದು 2,000ದಿಂದ 3,000 ರೂಪಾಯಿನ RDಯನ್ನು ಶುರು ಮಾಡಿದ್ರೆ 18 ತಿಂಗಳು ಮುಗಿಯುವಷ್ಟರಲ್ಲಿ ನಿಮ್ಮ ಡೌನ್ ಪೇಮೆಂಟ್ ಅಮೌಂಟ್ ಬಡ್ಡಿ ಸಮೇತ ರೆಡಿಯಾಗಿರುತ್ತೆ. ಯಾವುದೇ ಮಾರ್ಕೆಟ್ ಲಿಂಕ್ ಇರಲ್ಲ, ಕೆಳಗೆ ಬಿದ್ದು ಹೋಗಿರೋದಿಲ್ಲ, ಏನೂ ಆಗಿರಲ್ಲ. ಅದು ಬ್ಯಾಂಕ್ ಪ್ರಾಮಿಸ್ ಮಾಡಿರುತ್ತೆ, ಆ ಬಡ್ಡಿ ಸಮೇತ ನಿಮಗೆ ಕೊಟ್ಟಿರುತ್ತೆ. ಅರ್ಜೆಂಟಲ್ಲಿ ಯಾರ್ದೋ ಬಳಿ ಸಾಲ ಕೇಳೋ ಪರಿಸ್ಥಿತಿನೂ ಇರೋದಿಲ್ಲ. ಹಾಗೆ ಒಂದು 8 ತಿಂಗಳಲ್ಲಿ ಫ್ಯಾಮಿಲಿ ಜೊತೆಗೋ, ಫ್ರೆಂಡ್ಸ್ ಒಟ್ಟಿಗೋ ಒಂದು ಸಣ್ಣ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ. ಒಂದು ಬಜೆಟ್ ಟ್ರಿಪ್, ಒಂದು 30,000 ರೂಪಾಯಿ ಖರ್ಚಾಗುತ್ತೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ದುಡ್ಡು ಇಡೋಣ ಅಂತ ಪ್ಲಾನ್ ಮಾಡ್ತೀರಿ. ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಹೇಳಿ, ಅದರ ಆನ್ಲೈನ್ ಸೇಲ್ ಬಂದಾಗ ದುಡ್ಡು ಬೇರೆದು ಖರ್ಚಾಗ್ಬಿಡುತ್ತೆ. ಆದರೆ ಇದನ್ನು ಟ್ರಿಪ್ ದುಡ್ಡು ಅಂತ ಹೇಳಿ ನೀವು ತಿಂಗಳಿಗೆ ಒಂದು 3,500 ರೂಪಾಯಿ RD ಶುರು ಮಾಡಿದ್ರೆ ಆ ಹಣ ಖರ್ಚಾಗಲ್ಲ. ಟ್ರಿಪ್ಗೆ ಹೋಗೋ ಟೈಮ್ ಬಂದಾಗ ಕ್ರೆಡಿಟ್ ಕಾರ್ಡ್ ಉಜ್ಜಿ ಸಾಲ ಮಾಡೋ ಬದಲು ನಿಮ್ಮದೇ ದುಡ್ಡಲ್ಲಿ ಬಡ್ಡಿ ಸಮೇತ ಹೋಗ್ಬಿಟ್ಟು ನೀವು ಅದನ್ನು ಯೂಸ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು.
ಈ ತರಹದ ಆಸೆಗಳಿಗೆ ಮಾತ್ರ ಅಲ್ಲ, ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಪ್ರತಿ ವರ್ಷ ಬರೋ ದೊಡ್ಡ ಟೆನ್ಷನ್ ಅಂದರೆ ಮಕ್ಕಳ ಸ್ಕೂಲ್ ಫೀಸ್ ಮತ್ತು ಲೈಫ್ ಅಥವಾ ಹೆಲ್ತ್ ಇನ್ಶೂರೆನ್ಸ್ನ ದುಡ್ಡು ಕಟ್ಟೋ ಟೈಮ್. ವರ್ಷಕ್ಕೆ ಒಂದೇ ಸಲ 50-60 ಸಾವಿರ ರೂಪಾಯಿ ಕಟ್ಟಬೇಕು ಅಂದರೆ ಆ ತಿಂಗಳ ಬಜೆಟ್ ಕಂಪ್ಲೀಟ್ಲಿ ಉಲ್ಟಾ ಆಗ್ಬೋದು. ಅದೇ ಸ್ವಲ್ಪ ಪ್ಲಾನ್ ಮಾಡಿಕೊಂಡು ತಿಂಗಳಿಗೆ 3-4 ಸಾವಿರದಂತೆ 1 ವರ್ಷದ RD ಮಾಡಿದ್ರೆ ಫೀಸ್ ಕಟ್ಟೋ ಟೈಮ್ಗೆ ಸರಿಯಾಗಿ ಒಂದೇ ಏಟಿಗೆ ನಿಮ್ಮ ಹಣ ಕೈಗೆ ಸಿಗತ್ತೆ. ನಿಮ್ಮ ಮಂತ್ಲಿ ಬಜೆಟ್ಗೂ ಯಾವುದೇ ಏಟು ಬೀಳೋದಿಲ್ಲ. ಇನ್ನು 2-3 ವರ್ಷದಲ್ಲಿ ಮನೆಯಲ್ಲಿ ಮದುವೆ ಇದ್ರೆ ಇವತ್ತಿನಿಂದಲೇ ಅದಕ್ಕೆ ಸೂಟಬಲ್ ಅಮೌಂಟ್ನ ಒಂದು RD ಶುರು ಮಾಡಿದ್ರೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ನ ತಾಕತ್ತಿನಿಂದ ಇನ್ಫ್ಲೇಷನ್ ಬೀಟಿಂಗ್ ಬಡ್ಡಿಯನ್ನು ಪಡ್ಕೊಂಡು ನಿಮ್ಮ ಅಸಲು ಬಡ್ಡಿ ಎಲ್ಲವನ್ನ ಸೇಫ್ ಆಗಿ ಮದುವೆ ಟೈಮಿಗೆ ಕರೆಕ್ಟಾಗಿ ವಿಡ್ರಾ ಮಾಡೋ ರೀತಿ ನೀವು ಮೆಚುರಿಟಿ ಡೇಟನ್ನು ಅಥವಾ ಆ ಟೆನ್ಯೂರನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಸೆಟ್ ಮಾಡ್ಬೋದು, ಅದಕ್ಕೆ ಪ್ರಿಪರೇಷನ್ ಮಾಡ್ಕೋಬೋದು. ಓಕೆ, ಇವೆಲ್ಲ ಪ್ರೀ ಪ್ಲ್ಯಾನ್ಡ್ ಖರ್ಚುಗಳಿಗೆ ಪ್ಲಾನಿಂಗ್ ಅಂತ ಆಯಿತು. ಹೇಳದೆ ಕೇಳದೆ ಬರೋ ಕಷ್ಟಗಳಿಗೆ, ಎಮರ್ಜೆನ್ಸಿ ಸಿಚುವೇಶನ್ಗೆ, ಮೆಡಿಕಲ್ ಎಮರ್ಜೆನ್ಸಿನೋ ಅಥವಾ ಜಾಬ್ ಹೋಯಿತು, ಆ ಟೈಮಿಗೆ ಹಣ ಎಲ್ಲಿಂದ ಹೊಂದಿಸೋದು ಅಂತ ಹೇಳಿ ಕಂಗಾಲಾಗ್ತಾರೆ ತುಂಬ ಜನ. ಅದಕ್ಕೆ ಅಂತಲೇ ಪ್ರತಿ ತಿಂಗಳು RD ಮೂಲಕ ಎಮರ್ಜೆನ್ಸಿ ಫಂಡನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಸಪ್ರೇಟ್ ಅದಕ್ಕೊಂದು ಫಂಡ್ ತಿಂಗಳು ಒಂದು 2,000, 3,000, 5, 10 ಅವ್ರವ್ರ ಇನ್ಕಮ್ ಲೆವೆಲಿಗೆ ತಕ್ಕಂತೆ ಪ್ಲಾನ್ ಮಾಡಿ ಅದಕ್ಕೆ ಮುಟ್ಟೋದಿಲ್ಲ. ಅದು ಎಮರ್ಜೆನ್ಸಿ ಬಂದಾಗ ಮಾತ್ರ ಅಂಥೇಳಿ ಹಾಕ್ತಾನೆ ಹೋದರೆ ಅದು ಗ್ರೋ ಆಗ್ತಾನೆ ಹೋಗ್ತಿರುತ್ತೆ, ಬಡ್ಡಿ ಬರ್ತಾನೆ ಇರುತ್ತೆ. ಒಂದು ವೇಳೆ ಎಮರ್ಜೆನ್ಸಿ ಬಂದರೆ ಬೇರೆ ಯಾವ ಫಂಡನ್ನು ಮುಟ್ಟದೆ ಈ ಪರ್ಟಿಕ್ಯುಲರ್ ಫಂಡನ್ನು ಓಪನ್ ಮಾಡಿಕೊಂಡು ನೀವು ಯೂಸ್ ಮಾಡಿಕೊಂಡು ಆ ಎಮರ್ಜೆನ್ಸಿಯನ್ನು ಹ್ಯಾಂಡಲ್ ಮಾಡ್ಬೋದು. ಓಕೆ, ಈಗ ಕಾಡೋ ದೊಡ್ಡ ಪ್ರಶ್ನೆ ಏನು ಅಂದರೆ ಬಡ್ಡಿ ದರ. ಕಷ್ಟಪಟ್ಟು ಉಳಿಸೋದು RD ಎಲ್ಲ ಸರಿ, ಬ್ಯಾಂಕ್ನ ಸೇಫ್ ಪ್ರಾಡಕ್ಟ್ಸ್ ಸರಿ, ಬಡ್ಡಿ ಕೊಡ್ತಾರೆ. ಎಷ್ಟು ಕೊಡ್ತಾರೆ? 5% ಕೊಡ್ತಾರೆ, 6% ಕೊಡ್ತಾರೆ. 5-6% ಇಟ್ಕೊಂಡು ಏನು ಮಾಡಲಿ ನಾನು? ಇನ್ಫ್ಲೇಷನ್ 4.25% ಹತ್ರ ಇದೆ ಅಂತ ನೀವು ಕೇಳ್ಬೋದು. ಇದಕ್ಕೆ ಪರಿಹಾರ ಏನು ಅಂದರೆ ನೀವು ಭಾರತದಲ್ಲಿ ಯಾವೆಲ್ಲ ಬ್ಯಾಂಕ್ಗಳು ಎಷ್ಟು ಬಡ್ಡಿ ಕೊಡ್ತಾ ಇದ್ದಾವೆ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಆಮೇಲೆ ಡಿಸೈಡ್ ಮಾಡೋದು. ಇದಕ್ಕೆ ಹಲವಾರು ಅಗ್ರಿಗೇಟಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ. ಅದರಲ್ಲಿ ಒನ್ ಆಫ್ ದಿ ಟ್ರಸ್ಟೆಡ್ ಪ್ಲ್ಯಾಟ್ಫಾರ್ಮ್ ಸ್ಟೇಬಲ್ ಮನಿ. ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಭಾರತದ ಟಾಪ್ ರೇಟೆಡ್ ಬ್ಯಾಂಕುಗಳಲ್ಲಿ ನೀವು RD ಇಡಬಹುದು. 200ಕ್ಕೂ ಅಧಿಕ ಬ್ಯಾಂಕ್ಗಳ ಬಡ್ಡಿಯನ್ನು ಕಂಪೇರ್ ಮಾಡಿ ನೀವು ಹೈ ಇಂಟ್ರೆಸ್ಟ್ ರೇಟ್ ಬಡ್ಡಿ ಕೊಡ್ತಿರೋ ಬ್ಯಾಂಕ್ ಯಾವುದು ಅಂತ ಹೇಳಿ ಚೆಕ್ ಮಾಡಿ ಆಯ್ಕೆ ಮಾಡ್ಕೋಬಹುದು. ರೈಟ್ ನಾವು ಸ್ನೇಹಿತರೆ ಕೇಳಿಸ್ಕೊಳ್ಳಿ, 8.5% ಬಡ್ಡಿ ಇಂಟ್ರೆಸ್ಟ್ ಕೊಡ್ತಿರೋ ಬ್ಯಾಂಕ್ಗಳು ಕೂಡ ಭಾರತದಲ್ಲಿದ್ದಾವೆ. ಸ್ಟೇಬಲ್ ಮನಿಯಲ್ಲೂ ಕೂಡ ಲಿಸ್ಟ್ ಆಗಿದ್ದಾವೆ. ಯಾವುದೇ ಹೊಸ ಅಕೌಂಟ್ ಓಪನ್ ಮಾಡೋ ಅವಶ್ಯಕತೆ ಇಲ್ಲ, ಯಾವುದೇ ಫಾರ್ಮ್ ಅನ್ನು ನೀವು ಫಿಲ್ ಮಾಡಿ ಬ್ಯಾಂಕಲ್ಲಿ ಹೋಗಿ ಕ್ಯೂನಲ್ಲಿ ನಿಲ್ಲೋ ಅವಶ್ಯಕತೆ ಇಲ್ಲ. ನೀವು ಕುಳಿತಲ್ಲಿಂದಲೇ ಆ್ಯಪ್ನಲ್ಲಿ ಬ್ಯಾಂಕನ್ನು ಚೆಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ KYC ಎಲ್ಲ ಮಾಡಿಕೊಂಡು ನೀವು FD RD ಎಲ್ಲ ಮಾಡ್ಕೋಬೋದು ಸ್ನೇಹಿತರೆ. ಜೊತೆಗೆ ಸ್ಟೇಬಲ್ ಮನಿ ಇದೆಯಲ್ಲ, ಇದು ಪ್ಲ್ಯಾಟ್ಫಾರ್ಮ್ ಅಷ್ಟೇ, ಬ್ಯಾಂಕ್ಗಳನ್ನು ಗ್ರಾಹಕರನ್ನು ಹತ್ತಿರಕ್ಕೆ ತೊಗೊಂಬರೋಕೆ. ಇಲ್ಲಿ RD FD ದುಡ್ಡು ಸ್ಟೇಬಲ್ ಮನಿಗೆ ಹೋಗಲ್ಲ, ನೇರವಾಗಿ ಯಾವ ಬ್ಯಾಂಕ್ ಸೆಲೆಕ್ಟ್ ಮಾಡ್ತೀರಿ RBI ರೆಗ್ಯುಲೇಟೆಡ್ ಆ ಬ್ಯಾಂಕಿಗೆ ಅದು ಹೋಗುತ್ತೆ. ಆ ಬ್ಯಾಂಕ್ನವರೇ KYC ಮಾಡಿಕೊಂಡು ಅವರೇ ನಿಮಗೆ ಕನ್ಫರ್ಮೇಷನ್ ನೀಡೋದು ನಿಮಗೆ. ಜೊತೆಗೆ ಸ್ನೇಹಿತರೆ, RBIನ DICGC ಅಡಿಯಲ್ಲೂ ಕೂಡ ಭಾರತದ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು ಬರ್ತವೆ, ನಿಮಗೆ ಗೊತ್ತಿರ್ಬೋದು. ನಿಮ್ಮ ಅಸಲು ಬಡ್ಡಿ ಎಲ್ಲ ಸೇರಿ 5 ಲಕ್ಷ ರೂಪಾಯಿವರೆಗೂ ಕಂಪ್ಲೀಟ್ ಪ್ರೊಟೆಕ್ಷನ್ ಇರುತ್ತೆ ಇದಕ್ಕೆ. ಜೊತೆಗೆ ಇಲ್ಲೊಂದು ಟ್ರಿಕ್ ಇದೆ ಸ್ನೇಹಿತರೆ, ನಿಮ್ಮ ಹತ್ರ 15 ಲಕ್ಷ ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಒಂದೇ ಬ್ಯಾಂಕ್ನಲ್ಲಿಟ್ಟಾಗ ಅಪ್ ಟು 5 ಲ್ಯಾಕ್ ರುಪೀಸ್ ತನಕ ಮಾತ್ರ ಪ್ರೊಟೆಕ್ಷನ್ ಸಿಗೋದಲ್ವಾ. ಆದರೆ ನೀವು 3 ಡಿಫ್ರೆಂಟ್ ಬ್ಯಾಂಕಲ್ಲಿಟ್ಟರೆ 5 ಲ್ಯಾಕ್ ಇಟ್ಟರೆ ಆಗ ಆ ಟೋಟಲ್ 15 ಲಕ್ಷಕ್ಕೂ ಕೂಡ ಪ್ರತಿ ಬ್ಯಾಂಕಲ್ಲೂ 5 ಲಕ್ಷ ರೂಪಾಯಿ ತನಕ ಪ್ರೊಟೆಕ್ಷನ್ ಸಿಗೋದ್ರಿಂದ ಅಷ್ಟು ಕೂಡ RBIನ DICGCಯ ಪ್ರೊಟೆಕ್ಷನ್ಗೆ ಆಟೋಮ್ಯಾಟಿಕಲಿ ಒಳಪಡುತ್ತೆ. ಅಥವಾ ಹೈ ಇಂಟ್ರೆಸ್ಟ್ ರೇಟ್ನ ಒಂದೇ ಬ್ಯಾಂಕಲ್ಲಿ ಇಡಬೇಕು ಅಂತ ನೀವು ಡಿಸೈಡ್ ಮಾಡ್ತಾ ಇದ್ರೆ, ಯೋಚನೆ ಮಾಡ್ತಾ ಇದ್ರೆ, ನಿಮ್ಮ ಮನೆಯಲ್ಲಿರೋ 3 ಡಿಫ್ರೆಂಟ್ ವ್ಯಕ್ತಿಗಳ ಫ್ಯಾಮಿಲಿ ಮೆಂಬರ್ಸ್ ಹೆಸರಲ್ಲಿ ನೀವು ಆ 5 ಲ್ಯಾಕ್ದು RDಯನ್ನು ಅಥವಾ FDಯನ್ನು ಬುಕ್ ಮಾಡ್ಕೋಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ, ಸ್ಟೇಬಲ್ ಮನಿ ಅವರ ಲಿಂಕ್. ಅದನ್ನು ನೀವು ಓಪನ್ ಮಾಡಿ ಫ್ರೀಯಾಗಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. RDಯನ್ನು ನೀವು ಶುರು ಮಾಡ್ಬೋದು, 1-2 ಸಾವಿರ ರೂಪಾಯಿಂದಲೂ ಕೂಡ ಶುರು ಮಾಡ್ಬೋದು. FDಯನ್ನು ಕೂಡ ಶುರು ಮಾಡ್ಬೋದು ಸ್ನೇಹಿತರೆ. ಆ್ಯಪ್ ಡೌನ್ಲೋಡ್ ಮಾಡೋಕ್ಕೆ ಏನು ಫೀಸ್ ಇಲ್ಲ, ನೀವು ಮಿಸ್ ಇಲ್ಲದೆ ಡೌನ್ಲೋಡ್ ಮಾಡಿ ಚೆಕ್ ಮಾಡಿ. ಆಸಕ್ತಿ ಇರೋರು ಭಾರತದ ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಆಲ್ಮೋಸ್ಟ್ 200+ ಬ್ಯಾಂಕ್ಸ್ದು ಕಂಪೇರ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಯಾರು ಕೊಡ್ತಿದ್ದಾರೆ, ಬಡ್ಡಿ ಯಾರು ಕೊಡ್ತಿದ್ದಾರೆ ಬ್ಯಾಂಕ್ ಅಂತೇಳಿ ಕಂಪೇರ್ ಮಾಡಿ ಆಮೇಲೆ ನಿಮಗೆ ಸೂಕ್ತ ಅನಿಸೋ ಬ್ಯಾಂಕ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಸ್ಟೇಬಲ್ ಮನಿಯ ಲಿಂಕ್ ಇದೆ. ಬನ್ನೀಗ ಕಂಟಿನ್ಯೂ ಮಾಡೋಣ. ಬನ್ನೀಗ ಒಂದು ಲೆಕ್ಕಾಚಾರ ಮಾಡೋಣ ಸ್ನೇಹಿತರೆ, ಆಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಬಡ್ಡಿದು ಎಷ್ಟು ಮಹತ್ವ ಇದೆ ಅಂತೇಳಿ. ಹೈ ಇಂಟ್ರೆಸ್ಟ್ ರೇಟ್ದು ನಿಮಗೆ 5,000 ರೂಪಾಯಿ ಅಂತೆ 3 ವರ್ಷ. ನೀವು ಸಾಮಾನ್ಯವಾಗಿ ಯಾವುದೋ ಒಂದು 6% ಬಡ್ಡಿ ಕೊಡ್ತಿರೋ ಬ್ಯಾಂಕಲ್ಲಿ RD ಮಾಡಿಬಿಟ್ರೆ, ಸ್ಯಾಲ್ರಿ ಅಕೌಂಟಲ್ಲೇ ಇದೆ ಅಥವಾ ಮನೆ ಪಕ್ಕದಲ್ಲಿ ಬ್ಯಾಂಕ್ ಇದೆ ಅಂತೇಳಿ, ನಿಮಗೆ ಸಿಗೋ ಒಟ್ಟು ಬಡ್ಡಿ ಕೇವಲ 16,000 ರೂಪಾಯಿ. ಅದೇ 5,000 ರೂಪಾಯಿನ ನೀವು ಸ್ಟೇಬಲ್ ಮನಿ ಮೂಲಕ 8.5% ಬಡ್ಡಿಗಿಟ್ರೆ ನಿಮಗೆ ಸಿಗೋ ಬಡ್ಡಿ 25,464 ರೂಪಾಯಿ ಆಗುತ್ತೆ. 2.5% ಅಷ್ಟೇ ವ್ಯತ್ಯಾಸ ನಿಮ್ಮ ರಿಟರ್ನನ್ನು 9,464 ರೂಪಾಯಿ ಹೆಚ್ಚು ಮಾಡುತ್ತೆ. ಇದು ಕಾಂಪೌಂಡಿಂಗ್ನ ಪವರ್. ಜೊತೆಗೆ ಸ್ಟೇಬಲ್ ಮನಿಯಲ್ಲೊಂದು ಬಿಗ್ ಅಡ್ವಾಂಟೇಜ್ ಇದೆ, ಅದೇ ರೇಟ್ ಲಾಕ್ ಫೀಚರ್.
ಅಂದರೆ ಇವತ್ತು ನೀವು 8.5% ಬಡ್ಡಿ ದರದಲ್ಲಿ RD ಬುಕ್ ಮಾಡಿದ್ರೆ ನಾಳೆ ಮಾರ್ಕೆಟ್ನಲ್ಲಿ ಬ್ಯಾಂಕ್ ಬಡ್ಡಿ ಏನಾದರೂ 7%ಗೆ ಇಳಿಸಿದ್ರೂ ಕೂಡ ನಿಮಗೆ ಆ ಹಳೆಯ 8.5% ಕಡೆವರೆಗೂ ಕಂಟಿನ್ಯೂ ಆಗುತ್ತೆ. ಜೊತೆಗೆ ಇಲ್ಲಿ ಟಾಪ್ ಅಪ್ RD ಫೀಚರ್ ಕೂಡ ಇದೆ. ಹೆಂಗೆ ವರ್ಕ್ ಆಗುತ್ತೆ ಇದು? RD ನಡೀತಿರೋ ಟೈಮ್ನಲ್ಲಿ ನೀವು ಮಧ್ಯದಲ್ಲಿ ಆಫೀಸಿಂದ ಒಂದು ಬೋನಸ್ ಬಂತು ಅಥವಾ ಏನೋ ಎಕ್ಸ್ಟ್ರಾ ಅಮೌಂಟ್ ನಿಮಗೇನೋ ಸಿಕ್ತು ಕೈಗೆ ಅಂತ ಹೇಳಿದ್ರೆ ಆ ದುಡ್ಡನ್ನು ನೀವು ಹೊಸದಾಗಿ ಮತ್ತೆ ಕಮ್ಮಿ ಬಡ್ಡಿಗೆ ಫಿಕ್ಸ್ಡ್ ಡೆಪಾಸಿಟ್ ಇಡೋ ಅವಶ್ಯಕತೆ ಏನಿಲ್ಲ. ಹೊಸದಾಗಿ ನೀವು ಇಂಟ್ರೆಸ್ಟ್ ರೇಟ್ ಹುಡುಕ್ತಾ ಹೋಗ್ಬೇಕಂತಿಲ್ಲ, ಅಯ್ಯೋ ಕಮ್ಮಿ ಆಗಿದೆಯಲ್ಲ ಅಂತ ಅದಕ್ಕೂ ಬಿಡೋ ಅವಶ್ಯಕತೆ ಇಲ್ಲ. ನಿಮ್ದು RD ರನ್ನಿಂಗ್ ಇರುತ್ತಲ್ಲ, ಹೈ ಇಂಟ್ರೆಸ್ಟ್ ರೇಟ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ನೀವು ಟಾಪ್ ಅಪ್ ಮಾಡ್ಬೋದು RDಯನ್ನು. ಹಳೆ ಬಡ್ಡಿ ದರದಲ್ಲಿ ಅದನ್ನು ಸೇರಿಸಬಹುದು. ಇಂಟ್ರೆಸ್ಟ್ ರೇಟ್ ಕೆಲವೊಂದ್ಸಲಿ ಜಾಸ್ತಿನೂ ಆಗುತ್ತೆ, ಆಮೇಲೆ ಅವಾಗ ಹೊಸ ಅಮೌಂಟ್ನ ಹೈ ಇಂಟ್ರೆಸ್ಟ್ ರೇಟ್ನ ಹೊಸ ಲೇಟೆಸ್ಟ್ ಬಡ್ಡಿ ದರ ಕೇಳ್ಬೋದು. ಒಂದು ವೇಳೆ ಡೌನ್ ಆಗಿದ್ರೆ ಈ ಫೀಚರ್ನ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಎಮರ್ಜೆನ್ಸಿ ಅಂತ ಬಂದಾಗ ಅವಧಿಗೂ ಮುನ್ನವೇ ವಿಡ್ರಾ ಮಾಡ್ಬೋದಾ? FD ಮತ್ತು RD ಎರಡರಲ್ಲೂ ಈ ಆಪ್ಷನ್ ಇದೆ. ಕೆಲ ಬ್ಯಾಂಕ್ಗಳು ಇನ್ಸ್ಟೆಂಟ್ ವಿಡ್ರಾವಲ್ ಆಪ್ಷನ್ ಕೂಡ ಕೊಡ್ತಿವೆ. ಇನ್ನು ಕೆಲವರು ಒಂದಿರದಲ್ಲೆಲ್ಲ ನಿಮ್ಮ ಅಕೌಂಟಿಗೆ ಅದನ್ನು ವಾಪಸ್ ನಿಮ್ಮ ಅಮೌಂಟನ್ನು ಕ್ರೆಡಿಟ್ ಮಾಡ್ತಾರೆ. ಆದರೆ ಸಾಮಾನ್ಯವಾಗಿ ಅವಧಿಗಿಂತ ಮುಂಚೆ RD FD ಬ್ಯಾಂಕಿಂಗ್ ಪ್ರಾಡಕ್ಟ್ಸನ್ನು ಕ್ಲೋಸ್ ಮಾಡಿದಾಗ ಒಂದು ಸ್ಮಾಲ್ ಪೆನಾಲ್ಟಿಯನ್ನು ಹಾಕ್ತಾರೆ. 0.5%ಇಂದ 1%ನಷ್ಟು. ಯೂಶ್ವಲಿ ಅದು ನಿಮ್ಗೆ ಬಂದಿರೋ ಗ್ರೋತ್ ಆಗಿರುತ್ತಲ್ಲ, ನೀವು ಒಂದು ವರ್ಷ ಎಲ್ಲ ಬಿಟ್ಟು ತೆಗೆದ್ರೆ ನಿಮ್ಮ ಬಡ್ಡಿ ದುಡ್ಡಲ್ಲೇ ಅದು ಸ್ವಲ್ಪ ಟ್ರಿಮ್ ಮಾಡಿ ನಿಮಗೆ ಕೊಟ್ಟಿರ್ತಾರೆ ಅಷ್ಟೇ. ಆದರೆ ಮಾರ್ಕೆಟ್ನಲ್ಲಿ ಎಮರ್ಜೆನ್ಸಿ ಬಂದಾಗ 10% ಬಿದ್ದಿದೆ ಅಂತ ತಿಳ್ಕೊಳ್ಳಿ, ತೆಗಿಲಿಕ್ಕೆ ಹೋದಾಗ ನಂಗೆ ಅರ್ಜೆಂಟ್ ಇದೆ, ಹಳೆ ರೇಟಲ್ಲಿ ಕೊಡಿ ಅಂದ್ರೆ ಕೊಡ್ತಾರಾ? ಇಲ್ಲ, ಬೇಕಾದರೆ ಲಾಸಲ್ಲಿ ಮಾರ್ಕೊಂಡು ಹೋಗಿ ಅಂತ ಹೇಳ್ತಾರಲ್ವಾ. ಅದಕ್ಕೆ ಹೇಳೋದು ಶಾರ್ಟ್ ಆ್ಯಂಡ್ ಮೀಡಿಯಮ್ ಟರ್ಮ್ 1 to 3 ಇಯರ್ಸ್ನ ಗೋಲ್ಗೆ ಯಾವತ್ತೂ ಕೂಡ ಸ್ನೇಹಿತರೆ ಅವು ಅಷ್ಟೊಂದು ರಿಸ್ಕಿ ಇರಬಾರ್ದು, ವಾಲಟೈಲ್ ಇರಬಾರ್ದು, ಸ್ಥಿರ ಆಗಿರಬೇಕು. ಮುಂಚೆನೇ ಪ್ರಿಡಿಕ್ಟಬಲ್ ಪ್ರಾಮಿಸ್ ಮಾಡಿರೋ ಒಂದು ಅದಕ್ಕೆ ರಿಟರ್ನ್ ಬರೋ ರೀತಿ ಇರಬೇಕು ಅಂತ. ಅದಕ್ಕೆ ನೀವು ಯಾವುದೇ ಎಕ್ಸ್ಪರ್ಟ್ಸ್ನ ಕೇಳಿ ನೋಡಿ, ಅವರು ಅದನ್ನೇ ಹೇಳ್ತಾರೆ. 1 to 3 ಇಯರ್ಸ್ ಶಾರ್ಟ್ ಟು ಮೀಡಿಯಮ್ ಟರ್ಮಲ್ಲಿ ನೀವು ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸಲ್ಲೇ ಉಳಿತಾಯವನ್ನು ಮಾಡಿ ರಿಟರ್ನ್ ಚೇಸ್ ಮಾಡಬೇಡಿ. ಅದಕ್ಕೆ ರಿಟರ್ನ್ ಚೇಸ್ ಮಾಡೋಕ್ಕೆ ಲಾಂಗ್ ಟರ್ಮ್ ಹೂಡಿಕೆಗೆ ಅದಕ್ಕೆ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಜೊತೆಗೆ ಒಂದೆರಡು ತಿಂಗಳು ಹಣ ಕಟ್ಟೋಕ್ಕಾಗಿಲ್ಲ ಅಂದರೆ ಒಂದೆರಡು ಕಂತನ್ನು ಸ್ಕಿಪ್ ಮಾಡೋಕ್ಕೂ ಕೂಡ ಆಪ್ಷನ್ ಇದೆ ಸ್ನೇಹಿತರೆ. ಸೊ ನಿಮ್ಮಲ್ಲೂ ಕೂಡ ಯಾರಿಗಾದರೂ ಆಸಕ್ತಿ ಇತ್ತು RD ಅಂತಹ ಫಿಕ್ಸೆಡ್ ಇನ್ಕಮ್ ಪ್ರಾಡಕ್ಟ್ಸಲ್ಲಿ ಅಂತ ಹೇಳಿದ್ರೆ, ಜೊತೆಗೆ ಕೆಲವರು ಮುಂದಿನ ತಿಂಗಳು ಮಾಡೋಣ ಅಂತ ವರ್ಷ ಕಳ್ಕೊಂಡು ಖಾಲಿ ಕೈಯಲ್ಲಿ ಕೂತ್ಕೊಂಡಿದ್ರೆ, ಇವಾಗಲಿಂದಲೇ ಆಕ್ಷನ್ ತಗೊಳ್ಳೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಸ್ಟೇಬಲ್ ಮನಿ ಆ್ಯಪನ್ನು ಚೆಕ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಭಾರತದ ಎಲ್ಲ ಆಲ್ಮೋಸ್ಟ್ 200+ ಬ್ಯಾಂಕ್ಸ್, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಸ್ ಅವರ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ ನೀವು ಕೂಡ RDಯನ್ನು ಶುರು ಮಾಡೋದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಲಿಂಕನ್ನು ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.